ಶ್ರೀಮಾತೆಯೇ ವರದಾತೆಯೇ ವಿದ್ಯಾ ಚೌಡೇಶ್ವರಿ ಜಗನ್ಮಾತೆಯೇ ಕೃಪೆ ತೋರುವ ದಯೆ ನೀಡುವ ವಿದ್ಯಾ ಚೌಡೇಶ್ವರಿ ಕಾಪಾಡುವ. ನಮಸ್ಕಾರ. ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಕುಣಿಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ವಿಶೇಷವಾದ ದೇವಸ್ಥಾನ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಾವು ಇದುವರೆಗೂ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದು, ಈ ದೇವಸ್ಥಾನ ಬಹಳ ವಿಶೇಷವಾಗಿದೆ ಮತ್ತು ಸ್ವಲ್ಪ ವಿಭಿನ್ನವಾದಂಥ ಒಂದು ಇಲ್ಲಿ ಆಚರಣೆಗಳು ಮತ್ತು ಕಾರ್ಯಕ್ರಮಗಳು ಇವೆ. ಎಲ್ಲ ದೇವಸ್ಥಾನಕ್ಕೂ ಹೋದರೆ ಪ್ರಸಾದ, ತೀರ್ಥ, ಕಾಯಿ ಹೊಡೆಯೋದು, ತೆಂಗಿನಕಾಯಿ, ಈ ಥರದ ಹರಕೆಗಳು ಮತ್ತು ಆ ಹರಕೆನಲ್ಲಿ ನಿಮ್ಮ ಒಂದು ಬೇಡಿಕೆಗಳು ಈಡೇರುತ್ತೆ ಅನ್ನೋ ಭರವಸೆಗಳು ಈ ಥರದ್ದೆಲ್ಲ ಇರ್ತದೆ. ಬಟ್ ಈ ದೇವಸ್ಥಾನದಲ್ಲಿ ವಿಶೇಷವಾದದ್ದೇನೆಂದರೆ ಇಲ್ಲಿ ಕಾಯಿ ಹೊಡೆಯೋದು, ತೆಂಗಿನಕಾಯಿ ಹೊಡೆಯೋದು, ಬಾಳೆಹಣ್ಣು ಹಂಚೋದು, ಪ್ರಸಾದಕ್ಕೆ ಕ್ಯೂ ನಿಲ್ಲಿ ಅನ್ನೋದು, ಈ ಥರದ ಒಂದು ದಂಧೆ ಇಲ್ಲ. ಭಕ್ತಾದಿಗಳು ಬಹಳ ವಿನಮ್ರವಾಗಿ ಭಕ್ತಿ ಭಾವದಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಮತ್ತು ಇಲ್ಲಿ ನಿಜವಾದ ಭಕ್ತಿಯ ದರ್ಶನ ಇಲ್ಲಿ ಆಗತ್ತೆ. ನಾವು ಸುಮಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥದ್ದು ಅವರವರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಹರಕೆಗಳನ್ನು ಹೊತ್ಕೊಂಡು ಬರ್ತಾರೆ. ಹರಕೆ ಹೊರೋದಕ್ಕೂ ಮುಂಚೆ ಇಲ್ಲಿ ನಮ್ಮ ಸ್ವಾಮೀಜಿಗಳಿದ್ದಾರೆ, ಅವರಲ್ಲಿ ನಮ್ಮ ಕಷ್ಟ ಏನು ಅಂತ ನಾವು ಕೇಳೋಕ್ಕೂ ಮೊದಲೇ ಒಳಗಡೆ ಹೋದ ಕೂಡಲೇ ಆ ದೇವಿ ಇದರಲ್ಲಿ ಒಂದು ಬರೀತಾರೆ, ಬರೆದದ್ದನ್ನು ಕರೀತಾರೆ, ನಮ್ಮ ಸರ್ತಿ ಬರೋ ಪ್ರಕಾರ ಕರೀತಾರೆ. ಕರೆದಾಗ ನಾವು ಹೋದಾಗ ನಮ್ಮ ಕಷ್ಟಗಳೇನು ಅಂತ ನಾವು ಕೇಳೋದಕ್ಕೂ ಮೊದಲೇ ಅವರೇ ಹೇಳ್ತಾರೆ. ಹೀಗಿರ್ಬೋದು ಎಲ್ಲ ಹೇಳ್ತಾರೆ. ನನಗೆ ಹೇಳಿದ ಪ್ರಕಾರ ನನ್ನ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸ್ವಾಮೀಜಿಗಳು ಗುರೂಜಿಯವರೇ ಹೇಳ್ತಾ ಹೋದ್ರು. ನನಗಿದು ಆಶ್ಚರ್ಯ ಅನ್ನಿಸ್ತು. ಯಾಕೆಂದರೆ ನಮ್ಮ ತುಮಕೂರಲ್ಲ, ನಮ್ಮ ದೇಶಾದ್ಯಂತ ಎಲ್ಲಿ ಹೋದರೂ ಮೈ ಮೇಲೆ ಬರೋ ದೇವರು, ಅದೇನೋ ವಿಭೂತಿ ಕರ್ಪೂರ ಹಚ್ಕೊಂಡು ಬೆಳಗೋ ದೇವರು, ಈ ವಿಚಿತ್ರವಾದ ದೇವರುಗಳನ್ನು ನೋಡಿ ನಮಗೂ, ನಾನು ಒಬ್ಬ ಟೀಚರು, ಹಾಗಾಗಿ ಇದು ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು. ಯಾಕೆಂದರೆ ದೇವರು ಮೈ ಮೇಲೆ ಬರ್ತಕ್ಕಂಥ ದೇವರು, ಅವ್ರಿಗೆ ಭವಿಷ್ಯ ಅವ್ರದ್ದೇ ಗೊತ್ತಿರಲ್ಲ. ಮೈ ಮೇಲೆ ಬಂದಂಥ ದೇವರು ಹೇಳ್ತಕ್ಕಂಥ ಶಾಸ್ತ್ರಗಳನ್ನು ನಂಬಿಕೊಂಡು ನಮ್ಮ ಭಕ್ತಾದಿಗಳು ಮೋಸ ಹೋಗತಕ್ಕಂಥದ್ದೇ ಜಾಸ್ತಿ ಇತ್ತು. ಆದರೆ ಇಲ್ಲಿ ನಿಜವಾಗಿಯೂ ಕೂಡ ಸತ್ಯ ದರ್ಶನ, ನಿಜವಾದ ಕಷ್ಟದ ಪರಿಹಾರ ಮತ್ತು ಶಾಂತಿ, ಒಂದು ರೀತಿ ನಮಗೆ ನೆಮ್ಮದಿಯ ತಾಣ ಅಂತ ಹೇಳ್ಬೋದು. ನಾವು ಬೆಂಗಳೂರಲ್ಲೇ ಇರೋದು. ನಮ್ಮ ತಳ ಬಿಜಾಪುರ ಗಾಳಪೂಜೆ ಅಂತ. ನಾವು ನಮ್ಮ ತವ್ರ ಮನೆ ರಾಯಚೂರು ಡಿಸ್ಟಿಕ್ ಶಕ್ತಿನಗರ, ಹಾಗೂ ನಮ್ಮ ಗಂಡನ ಮನೆ ಬಿಜಾಪುರ ಗಾಳಪೂಜೆ ಅಂತ. ನಾವು ಕೇಳಿದ್ವಿ, ನೋಡಿದ್ವಿ ಅಮ್ಮನವ್ರ ಬಗ್ಗೆ ಎಲ್ಲ ಗುರುಗಳು ಹೇಳಿದ್ದೆಲ್ಲ ಕೇಳಿದ್ವಿ. ಆದರೆ ನಾವು ಬಂದಮೇಲೆ ಗೊತ್ತಾಯಿತು, ಪ್ರಶ್ನೆ ಎಲ್ಲ ಅವರೇ ನಾವು ಅಂದ್ಕೊಂಡ್ಬಿಟ್ಟು ದೇವ್ರ ಹತ್ರ ಅಂದ್ಕೊಂಡ್ಬಿಟ್ಟು ಮನಸ್ಸಲ್ಲೇ ಕೇಳ್ಕೊಂಡ್ವಿ. ಗುರುಗಳ ಹತ್ರ ಹೋದ್ಮೇಲೆ ನಮಗೆ ಈ ಥರ ಅಂತ ಅವರೇ ಹೇಳಿದ್ರು. ಪ್ರಶ್ನೆನೂ ಅವರೇ ಹೇಳಿದ್ರು, ಉತ್ತರನೂ ಅವರೇ ಹೇಳಿದ್ರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ನಾವು ಕೇಳ್ಕೊಂಡ್ವಿ, ಹಾಗೆ ನಮ್ಮ ಜಾಬ್ಗೋಸ್ಕರ ನಾವು ಕೇಳ್ಕೊಂಡ್ವಿ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು, ಅದನ್ನು ಎಲ್ಲ ಕೇಳ್ಕೊಂಡ್ವಿ. ಈಗ ನನ್ನ ಮಗನ ಸ್ವಲ್ಪ ವಿದ್ಯಾಭ್ಯಾಸ ಮೊದಲಿಂದ ಒಂದು ಸ್ವಲ್ಪ ಮೇಲ್ ಬರ್ತಾ ಇದೆ, ಏನೋ ಒಳ್ಳೆಯದು ಅನಿಸ್ತಾ ಇದೆ. ಇಲ್ಲಿ ಬಂದ ತಕ್ಷಣ ಏನೋ ಪಾಸಿಟಿವ್ ವೈಬ್ರೇಷನ್ಸು ನನಗೆ ಒಂಥರ ಆಗೋಯ್ತು. ಇಲ್ಲಿ ಅಮ್ಮನವ್ರು ಕುಣಿತಾದಾಗ ನನಗೆ ಮೈ ರೋಮಾಂಚನಾಗಿ ಜುಮ್ ಅಂದ್ಬಿಟ್ಟು ಆಟೋಮೆಟಿಕ್ಕಾಗಿ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಣ್ಣಲ್ಲೇ ನೀರು ಬಂದಂಗೆ ಆಗೋಯ್ತು. ಸಡನ್ಲಿ ಶಿವರಿಂಗ್ ಆಗಿ ಮನಸ್ಸಲ್ಲೇ ನೆನೆಸ್ಕೊಂಡು ಪಾಸಿಟಿವ್ನೆಸ್ ಬಂದಂಗೆ ಆಯ್ತು. ಇಲ್ಲೇ ನಮ್ಮ ಪಕ್ಕದಲ್ಲೇ ನಿಲ್ಲಿಸಿದಾಳೇನೋ
ಅನ್ನೋ ಥರ ಒಂದು ಫೀಲಿಂಗ್ ಆಯಿತು ನನಗೆ. ನಾನಿಲ್ಲಿ ಬರ್ತಾ ಇರೋದು ಮೂರನೇ ಟೈಮು. ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ, ಮತ್ತು ನೆಕ್ಸ್ಟು ಹುಣ್ಣಿಮೆಗೆ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಬಗ್ಗೆ. ಪ್ರಸಾದನೂ ತುಂಬ ಚೆನ್ನಾಗಿದೆ. ಕಣ್ಗೆ ಹೊತ್ಕೊಂಡು ತಿಂದ್ರೂ ತಿಂದಷ್ಟು ತುಂಬ ತೃಪ್ತಿ ಆಗುತ್ತೆ ಮನಸ್ಸಲ್ಲಿ. ತುಂಬ ಗುರುಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಚೆನ್ನಾಗಿ ಹೇಳಿದರು. ನಾವು ಅಂದ್ಕೊಂಡಿದ್ದೇ ಅದೇ ಥರನೇ ಹೇಳಿದರು. ಅದು ಇನ್ನೊಂದು ಏನು ಅಂತಂದರೆ ಶಾಕಿಂಗ್ ಅಂತಂದರೆ ನಮ್ಮ ಯಜಮಾನ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು. ಅದು ನನಗೆ ಗೊತ್ತಿರಲಿಲ್ಲ. ಆ ಗುರುಗಳು ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ತಿರ್ಗಾ ನಾನು ನಮ್ಮ ಮನೆಯವ್ರಿಗೆ ಹೋದ್ಮೇಲೆ ಏನು ನೀವು ಏನಾದರೂ ಕೇಳ್ಕೊಂಡಿದ್ರಾ? ಇಲ್ಲ, ನಾನು ಅವಾಗ ಹೇಳ್ಕೊಂಡಿದ್ದೆ, ಅದು ಸಡನ್ಲಿ ಅವ್ರು ಹೇಳಿದ್ರಲ್ಲ, ನನಗೆ ಅದೇ ಶಾಕ್ ಆಯಿತು ಅಂತ ನಮ್ಮ ಮನೆಯವ್ರು ಹೇಳಿದರು ನನಗೆ. ಅದೊಂದು ನಿಜ. ಬನ್ನಿ, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ತುಂಬ ಗುರುಗಳು ಹೇಳಿದ್ದನ್ನು ಕೇಳಿ ಪಾಲಿಸಿ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಜನತೆ ಬಂದಷ್ಟು ಗೊತ್ತಾಗಬೇಕು ಇದು ದೇವಸ್ಥಾನ ಇಲ್ಲಿದೆ ಅನ್ನೋದು ಅಂತ ಹೇಳ್ತೀನಿ. ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕ್ಯೂ, ಗಲಾಟೆ. ಅದರಲ್ಲೂ ಈಗಂತೂ ಫ್ರೀ ಬಸ್ ಫ್ರೀ ಮಾಡಿರೋದ್ರಿಂದ ಎಲ್ಲಿ ಹೋದರೂ ನಮ್ಮ ಲೇಡೀಸ್ ದಂಧೆ. ಎಲ್ಲೂ ಫ್ರೀಯಾಗಿ ನೇರವಾಗಿ ಶಾಂತವಾಗಿ ದೇವರ ದರ್ಶನ ಆಗೋದೇ ಇಲ್ಲ. ಆದರೆ ಇಲ್ಲಿ ಮಾತ್ರ ಲೇಡೀಸ್ ಕೂಡ, ನಮ್ಮ ಮಹಿಳಾಮಣಿಯರೂ ಕೂಡ ನಿಜವಾದ ಭಕ್ತಿಯಿಂದಲೇ ದೇವರ ದರ್ಶನವನ್ನು ಮಾಡ್ತಾರೆ. ಕಷ್ಟಕ್ಕೆ ಏನು ಪರಿಹಾರ ಇದೆ ಅದನ್ನು ಇಲ್ಲಿ ನೆರವೇರಿಸ್ಕೊಳ್ಳಿಕ್ಕೆ ಬಸವಣ್ಣನ ಪೂಜೆ ಮತ್ತು ಇಲ್ಲಿ ದೇವರುಗಳ ಪೂಜೆ ಆದಮೇಲೆ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆಯಲ್ಲಿ ನಾವು ಏನು ಹರಕೆ ಕಟ್ಕೊಂಡಿದ್ದೀವಿ, ಆ ಬಸವಣ್ಣನ ಒಂದು ವಿಶೇಷವಾದಂಥದ್ದು ಅಂದರೆ ಇಲ್ಲಿ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು. ಇಲ್ಲಿ ಮೇಯ್ನು ಬಸವಣ್ಣನ ಪೂಜೆ ಮತ್ತು ಭಕ್ತಿಭಾವ, ಕಷ್ಟಗಳ ಪರಿಹಾರಕ್ಕೆ ಈ ಚೌಡೇಶ್ವರಿಯ ಜೊತೆಗೆ ಬಸವಣ್ಣನ ಒಂದು ಮೆರವಣಿಗೆ. ಆ ಮೆರವಣಿಗೆ ಹಿಂದೆ ನಾವು ಕೂಡ ಒಂದು ರೌಂಡು ದೇವರ ಹಿಂದೆ ಬರ್ತೀವಿ. ಬಂದ ನಂತರ ಆನಂತರ ಇಲ್ಲಿ ಮಡ್ಲಕ್ಕಿ ಹಾಕೋದಕ್ಕೆ ಒಂದು ಕ್ಯೂ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಮಡ್ಲಕ್ಕಿನ ಕ್ಯೂನಲ್ಲಿ ನಿಧಾನವಾಗಿ ಒಬ್ಬೊಬ್ಬರೇ ಹೋಗಿ ಕೊಟ್ಟು ಅಲ್ಲಿ ಕೊಡ್ತಕ್ಕಂಥ ಮಡ್ಲಕ್ಕಿನ ತೊಗೊಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕಡೆ ಈ ದಾರ ಮತ್ತು ಕುಂಕುಮವನ್ನು ಕೊಡ್ತಾರೆ. ಇದಾದ ನಂತರ ನಮ್ಮ ಏನು ಇದಿರುತ್ತೆ ಹರಕೆಗಳು, ಅಲ್ಲಿಗೆ ಮೋಸ್ಟ್ಲಿ ಅದು ತಗೊಂಡು ನಾವು ಹೋಗಿ ನೆಕ್ಸ್ಟ್ ಅಮಾವಾಸ್ಯೆ ಅಷ್ಟೊತ್ತಿಗೆ ಈ ಕಷ್ಟಗಳು ಪರಿಹಾರ ಆಗಿರುತ್ತೆ ಅಂತಲೇ ಬಂದು ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಕೊಟ್ಟು ಹೋಗೋ ಅಂಥವ್ರು ಇದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಿಂದೆ ಚೆನ್ನಾಗಿ ಆಗಿದೆ. ನಮ್ಮ ಪಾಪ ಓದೋದ್ರಲ್ಲಿ ಭಾಳ ವೀಕ್ ಇದ್ದ, ಅವನಿಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಮ್ಮಿ ಇತ್ತು. ಇಲ್ಲಿ ಬಂದಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಏನು ಭಾಳನೇ ಸುಧಾರಿಸಿದ್ದಾನೆ. ಆಮೇಲೆ ನಮಗೂ ಮನೇಲಿ ಸಮಸ್ಯೆಗಳು ಎಲ್ಲ ಬಗೆಹರಿದಿದೆ. ಮುಕ್ಕಾಲು ಭಾಗ ಬಗೆಹರಿದಿದೆ, ಇನ್ನೊಂದು ಕಾಲು ಭಾಗ ಇದೆ ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗದ್ದನ್ನು ಅವ್ರು ಹೇಳಿದರು. ಏನಂದರೆ ನಾವು ಅಂದ್ಕೊಂಡಿದ್ದಿಲ್ಲ. ಈಗ ನಮ್ಮ ಮನಸ್ಸಿನಾಗಿರೋದು ಒಬ್ರಿಗೆ ಅರ್ಥ ಆಗಲ್ಲ ಎದುರಿಗಿರೋರಿಗೆ. ಆದರೆ ನಾವು ಅಲ್ಲೋಗಿ ಸುಮ್ಮನೆ ನಿಂತ್ಕೊಂಡಿದ್ದಷ್ಟೇ. ಅವರು ನೀವು ನಿಮ್ಮ ಮಗನ ಬಗ್ಗೆ ಬಂದಿದ್ದೀರಾ ಅಂತ ಹೇಳಿದರು. ಆಮೇಲೆ ನಮಗಿದ್ದಿದೆ ಅದು ಮೇನ್ ನಮ್ಮ ಮಗಂದೇ. ಆಮೇಲೆ ಒಂದು ವಿಷಯ ನಾವು ಮರ್ತಿದ್ವಿ, ಅದು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ನಮ್ಮದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಅದನ್ನು ಹೇಳಿದ್ರು ಅವ್ರ ಗುರುಗಳು. ನಿಮ್ಮದು ಪಿತ್ರಾರ್ಜಿತ ಆಸ್ತಿದು ಸ್ವಲ್ಪ ಸಮಸ್ಯೆ ಇದೆ, ಅದು ಬಗೆಹರಿಯುತ್ತೆ ಅಂತ ಹೇಳಿದರು.
ನಮಗೆ ಅಲ್ಲಿಗೆ ಶಾಕ್ ಆಗಿದ್ದು. ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೂ ನಮಗೆ ಇಲ್ಲಿಯಷ್ಟು ನಂಬಿಕೆ ಎಲ್ಲೂ ಬಂದಿಲ್ಲ. ಅಂದ್ರೆ ನಮಗೇನು ಅನಿಸ್ತೈತಪ್ಪ ಅಂದರೆ, ಇಲ್ಲಿ ಒಂದು ಅಮಾಸೆಗೆ ಒಂದು ಹುಣ್ಣಿಮೆಗೆ ಬರಲಿಲ್ಲದ್ರೆ ನಮ್ಮ ತವ್ರ ಮನೆಗೆ ನಾವು ಹೋಗಿಲ್ಲ ಅಂತ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅಂದರೆ ನಮಗೆ ಭಾಳನೇ ಒಳ್ಳೆಯದು ಆಗಿದೆ. ಉದಾಹರಣೆಗೆ ಏನು ಹೇಳ್ಬೇಕಂದ್ರೆ, ನಾವು ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು. ಸಮಸ್ಯೆ ಅಂದರೆ ಅದು ನಮ್ಮ ಮಗನ ವಿಚಾರನೇ ಆಗಲಿ, ನಮ್ಮ ಮನೆಯವ್ರ ವಿಚಾರನೇ ಆಗಲಿ, ನಮ್ಮ ವೈಯಕ್ತಿಕ ವಿಚಾರನೇ ಹೇಳ್ತೀನಿ. ನನಗೆ ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂಥರ ಇಂಟ್ರೆಸ್ಟ್ ಇದ್ದಿಲ್ಲ. ಇಲ್ಲಿ ಬಂದು ಹೋಗಿಂದೆ ನಮ್ಮ ಹೊಲದಲ್ಲಿ ನಾವು ಹೂವು ಹಾಕಿದ್ದೇವೆ, ಇಲ್ಲಿ ಚೆನ್ನಾಗಿದೆ. ಅಲ್ಲಿ ಕೆಲಸ ಮಾಡೋಕ್ಕಂದ್ರೆ ಒಂಥರ ಖುಷಿ. ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಹೆಂಗೆ ಬರ್ತೇವಲ್ಲ, ಅಲ್ಲಿ ಹಂಗಾಗುತ್ತೆ, ನನಗೆ ಆ ಫೀಲ್ ಆಗುತ್ತೆ. ಒಂಥರ ಖುಷಿ ಹೊಲದಲ್ಲಿ ಕೆಲಸ ಮಾಡೋಕ್ಕೆ. ಇನ್ನೊಂದು ಹೊಲದಲ್ಲಿ ಚೆನ್ನಾಗಾಗಿದೆ, ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು ಕಾಲು ಭಾಗ ಅಷ್ಟೇ ಇದೆ. ನಮ್ಮ ಮಗಂದೊಂದು ಅಮ್ಮ ಬಗೆಹರಿಸ್ಕೊಟ್ಬಿಟ್ರೆ ನಮ್ಗೆ ಇನ್ನೇನು ಬೇಡ. ನನಗೆ ಇದು ಬಹಳ ನಿಜವಾಗ್ಲೂ, ನಾನು ಇದು 2ನೇ ಸತಿ ಬರ್ತಾ ಇರೋದು. ನಾವು ಯೂಟ್ಯೂಬಲ್ಲಿ ನೋಡಿದ್ದು, ನಾನು ನಮ್ಮ ಮೇಡಮ್ ಅವರು ನೋಡಿ, ನಾನು ಸ್ಟಾರ್ಟಿಂಗ್ ಹೇಳಬೇಕಾಗಿತ್ತು. MHPS ಕ್ಯಾಸಂದ್ರದಲ್ಲಿ GHS ಗೌರ್ಮೆಂಟ್ ಹೈಸ್ಕೂಲ್ ಕ್ಯಾಸಂದ್ರದಲ್ಲಿ ನಾನು ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಆ ಯೂಟ್ಯೂಬಲ್ಲಿ ನೋಡಿದಾಗ ನಮ್ಮಿಬ್ಬರಿಗೂ ಏನೋ ಒಂಥರ ಬೇರೆ ದೇವರುಗಳಿಗಿನ್ನ ಇಲ್ಲಿ ವಿಶೇಷವಾಗಿದೆಯಲ್ಲ, ಬಸವಣ್ಣನ ವಿಶೇಷವಾಗಿ ತೋರಿಸ್ತಾರಲ್ಲ ಅಂತ ಬಂದ ಮೇಲೆ ಇಲ್ಲಿ ವಾತಾವರಣ ನೋಡಿದ ಮೇಲೆ ಬಹಳ ಇಷ್ಟ ಆಯಿತು. ಇಷ್ಟ ಆಗಿದ್ಮೇಲೆ ಇದು 2ನೇ ಸರಿ ನಾನು ಬರ್ತಾ ಇದ್ದೇನೆ. ಅದು ಸ್ವಾಮೀಜಿಯವ್ರನ್ನ ಕೇಳಿ, ಗುರೂಜಿಯವ್ರನ್ನ ಕೇಳಿಬಿಟ್ಟು ಇದು ಒಂದು. ನೆಕ್ಸ್ಟು ಈ ಮಕ್ಕಳಿಗೆ ನಮ್ಮಲ್ಲಿ ಶೃಂಗೇರಿ ಮಠದಲ್ಲಿ ಮಾತ್ರ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅದು ಸೀಮಿತವಾದ ಒಂದು ಜನಾಂಗಕ್ಕೆ ಮಾತ್ರ, ಎಲ್ರಿಗೂ ಅವಕಾಶ ಇರಲಿಲ್ಲ. ಇಲ್ಲಿ ಮುಕ್ತವಾಗಿ ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಮತ್ತು ಆ ಮಕ್ಕಳಿಗೆ ಇಲ್ಲಿ ವಿದ್ಯಾ ಚೌಡೇಶ್ವರಿ ಅಲ್ಲಿ ಒಂದು ಹೂವು ಹಾಕಿ ಆ ಮಕ್ಕಳಿಗೆ ಏನೋ ಒಂದು ಪದ್ಧತಿಯನ್ನು, ಸಂಸ್ಕೃತಿಯನ್ನು ಪ್ರಾರಂಭದಿಂದ ಕಲಿಸ್ತಕ್ಕಂಥದ್ದು, ಭಕ್ತಿ ಭಾವವನ್ನು ಕಲಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಮಕ್ಕಳಿಗೆ ಹಾರ ಹಾಕಿ ಒಂದು ಸ್ಲೇಟನ್ನು ಕೊಟ್ಟು, ಎಕ್ಸಸೈಸನ್ನು ಕೊಟ್ಟು, ಅಕ್ಷರಾಭ್ಯಾಸದ ಒಂದು ಮಂತ್ರವನ್ನು ಹೇಳಿಕೊಟ್ಟು ಶುರು ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆ, ನಾವು ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಈ ಸಂಸ್ಕಾರ, ಸಂಸ್ಕೃತಿ ಎರಡೂ ಹೊರಟೋಗಿದೆ. ಅಲ್ಲೇನಿದ್ರು ಶುರು ಹಚ್ಕಿದ್ದಂಗೆ ABCD ಇಲ್ಲ ರೈಮ್ಸು ಬರುತ್ತೆ. ಮತ್ತು ಗೌರವ ಆಗಲಿ, ಈ ಥರದ್ದು ಯಾವ ಪದ್ಧತಿಗಳು ಇಲ್ಲ ಇವತ್ತು. ಸಮಾಜದಲ್ಲಿ ಮೌಲ್ಯ ಕಳ್ಕೊತಾ ಇದ್ದೀವಿ ಅಂದರೆ ಈ ಪ್ರೈವೇಟ್ ಸ್ಕೂಲುಗಳಿಂದ. ಅಂಥ ಒಂದು ಅಮಾನವೀಯ ಸಮಾಜಕ್ಕೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಿರ್ಮೂಲನ ಮಾಡಿ ಮತ್ತೆ ನಮ್ಮ ಮಾನವೀಯ ಮೌಲ್ಯಗಳು ಉಳ್ಳಂತಹ ಮಕ್ಕಳನ್ನು ಈ ಒಂದು ವಿದ್ಯಾ ಚೌಡೇಶ್ವರಿಯ ಒಂದು ಸನ್ನಿಧಾನದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇರತಕ್ಕಂಥ ಸಂಸ್ಕಾರ, ಮೌಲ್ಯದ ಒಂದು ಅಡಿಪಾಯ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ನನಗೆ ನೋಡಿ ಕೇಳಿ ಬಹಳ ಆನಂದ ಆಯಿತು. ನಿಜವಲ್ಲ ಈ ಒಂದು. ಆಮೇಲೆ ಇನ್ನೊಂದು, ಎಲ್ಲ ದೇವಸ್ಥಾನಗಳಲ್ಲೂ ಬರೀ ದೇವರದ್ದನ್ನು, ದೇವರನ ವೈಭವವನ್ನು, ಭಕ್ತಿಭಾವವನ್ನು, ಅಲ್ಲಿ ಏನು ಮಾನವೀಯತೆಯನ್ನು, ಒಂದು ನಿಜವಾದ ಸಾಮಾಜಿಕ ಒಂದು ನಡೆಯನ್ನು ಬಿಟ್ಟು ದೈವತ್ವಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನು ದೇವಸ್ಥಾನದಲ್ಲಿ ಹೇಳ್ತಾರೆ. ಇಲ್ಲಿ ಬೋಲೋ ಭಾರತ್ ಮಾತಾ ಕಿ ಹೇಳ್ತಾರೆ. ಅಂದರೆ ನಾವು ಭಾರತ ಮಾತೆಯ ಮಕ್ಕಳು, ಜೊತೆಗೆ ಭಾರತೀಯರಾಗಿ ನಾವು ಉಳಿಬೇಕು ಅನ್ನತಕ್ಕಂಥದ್ದನ್ನು ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವೆರಡೂ ನನಗೆ ಬಹಳ ಇಷ್ಟವಾಯಿತು ಈ ದೇವಸ್ಥಾನದಲ್ಲಿ. ನನ್ನ ಹೆಸರು ಮಮತಾ ಅಂತೇಳಿ, ನಾವು ಮಂಡ್ಯದಿಂದ ಬಂದಿದ್ದೀವಿ.
ಇಲ್ಲಿ ನಮ್ಮ ಫ್ರೆಂಡ್ ಬರ್ತಿದ್ರು ಅಂತ ಹೇಳ್ಬಿಟ್ಟು ಅವ್ರ ಜೊತೆನಲ್ಲಿ ನಾವು ಬಂದ್ವಿ. ದೇವ್ರ ಪ್ರಶ್ನೆ ಕೇಳೋಣ ಅಂತ ಒಳಗಡೆ ಅಂದ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಇದ್ದದನ್ನೇ ದೇವ್ರು ಹೇಳಿದ್ರು. ನಾವು ಮನಸ್ಸಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ, ನಮ್ಗೆ ಯಶಸ್ಸು ಸಿಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಪಾಪು ಕೂಡ ಒಳ್ಳೆ ಆಯಸ್ಸು ಆರೋಗ್ಯ ಸಿಗಲಿ ಅಂತ ಬೇಡ್ಕೊಂಡು ಬಂದಿದ್ವಿ. ನಾವು ಕೇಳ್ದೇನೆ ಇದ್ರೂ ದೇವರು ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದೆ ನಮಗೆ. ಅದಕ್ಕೋಸ್ಕರನೇ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಹರಕೆ ಕಟ್ಕೊಂಡು ಇವತ್ತು ಬಂದು ಹುಣ್ಮೆ ದಿನ ಹರಕೆ ಸಲ್ಲಿಸ್ತಾ ಇದ್ದೀವಿ ದೇವ್ರಿಗೆ ಅಷ್ಟು ಶಕ್ತಿ ಇರೋದ್ರಿಂದನೇ ಅಷ್ಟು ಜನ ಸೇರ್ತಾರೆ. ಇಲ್ಲ ಅಂತಂದರೆ ಯಾವುದೂ ಸುಮ್ಮನೆ ಯಾರೂ ಬರೋದಿಲ್ಲ. ದೇವ್ರಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಮಾತ್ರ ಜನ ಅಷ್ಟು ನಂಬಿ ದೇವ್ರನ್ನ ಇಲ್ಲಿ ಬಂದು ಹರಕೆ ಸಲ್ಲಿಸ್ತಾರೆ. ಇಲ್ಲ ಅಂತಂದರೆ ಯಾರೋ ಒಬ್ರು ಮಾಡ್ತಾರೆ ಅಂತ ಹೇಳಿ ಯಾರೂ ಬರೋದಕ್ಕೆ ಆಗೋದಿಲ್ಲ. ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನ ನಾವು ಕೇಳದೆ ಇದ್ರೂ ದೇವರು ತಾನಾಗೆ ಹೇಳುತ್ತೆ. ಆ ರೀತಿ ಇದ್ದಾಗ ತುಂಬ ಶಕ್ತಿ ಇದೆ ಅಂತ ಅರ್ಥ ಹೇಳಿ ದೇವ್ರಿಗೆ. ನನಗೆ ಯಾವತ್ತೂ ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಮೈ ಜುಮ್ ಅಂತ ಅನಿಸಿಲ್ಲ. ದೇವ್ರ ಮುಂದೆ ನಿಂತಾಗ ಅದು ತಂತಾನಾಗೆ ದೇವ್ರ ಮುಂದೆ ನಿಂತಾಗ ಮೈ ಜುಮ್ ಅಂತೇಳಿ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿ ಶಕ್ತಿ ಇದೆ, ದೇವರು ನಾವು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬ ನಂಬ್ತೀನಿ. ಆದ್ರಿಂದನೇ ಇವತ್ತು ಬಂದು ಇಲ್ಲಿ ಹರಕೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ವೀಣಾ ಅಂತ, ನಮ್ಮ ಮನೆಯವ್ರ ಹೆಸರು ರಾಜೇಶ್. ನಾವು ಚನ್ನಪಟ್ಟಣದಿಂದ ಬಂದಿರೋದು. ನಾವು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ಕೊಂಡು ಬಂದಿದ್ವಿ. ಅದೇ ಥರನೇ ನಡೀತಿದೆ. ಮತ್ತು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಮೊಡ್ಲಕ್ಕಿ ಕಟ್ಟಿ ಅಂತ ಹೇಳಿದರು. ಅದನ್ನು ಹರಕೆ ಇವತ್ತು ತೀರಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಗಲಿ ಅನ್ನೋದು ನನ್ನ ಆಸೆ. ಅದೇ ನಮಗೆ ವ್ಯಾಪಾರದ ಬಗ್ಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಅಂದ್ಕೊಂಡು ಬಂದಿದ್ವಿ. ಅದೇ ರೀತಿ ಆಗ್ತಾ ಇದೆ, ಮುಂದಕ್ಕೂ ಆಗಲಿ ಅಂತ ನಮ್ಮ ಅಭಿಪ್ರಾಯ. ನಾನಿದೇ ಫಸ್ಟ್ ಟೈಮು ಹುಣ್ಣಿಮೆನಲ್ಲಿ ಬಂದಿರೋದು. ನನಗೆ ಇದು ಆಶ್ಚರ್ಯ, ಇಷ್ಟೊಂದು ಜನ ಸೇರಿರೋದು ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಅನುಭವ ಆಗ್ತಾ ಇರೋದು. ಏನಿಲ್ಲ, ತುಂಬ ಚೆನ್ನಾಗಿದೆ, ಹೋಗಿ ನಂಬಿಕೆ ಇಡಿ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ಇದು ಶಾಂತಿಗೆ, ಸಂಸ್ಕೃತಿಗೆ, ವಿದ್ಯೆಗೆ ಒಂದು ಕೇಂದ್ರ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ನನಗೆ ಬಹಳ ಇಷ್ಟವಾದಂಥ ನಿಜವಾದ ನಾನು ತುಮಕೂರು ವಾಸಿಯಾಗಿ ಇಡೀ ಭಾರತದ ದೇವಸ್ಥಾನಗಳನ್ನು ಸಾಕಷ್ಟು ಸುತ್ತಿದ್ದೆ. ಶೃಂಗೇರಿ ಶಂಕರ ಮಠ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಬಹುಶಃ ಇದು ನೆಕ್ಸ್ಟ್ ಜನಜಂಗುಳಿ ಜಾಸ್ತಿ ಆದರೆ ಇಲ್ಲೂ ಹಾಗೆ ಆಗುತ್ತೇನೋ. ಬಟ್ ಈಗ ಒಂದು ರೀತಿ ಸೀಮಿತವಾದಂತಹ ಒಂದು ಕಟ್ಟು ನಿಬಂಧನೆಯಲ್ಲಿ ಒಂದು ವ್ಯವಸ್ಥಿತವಾದ ಸೀಮಿತ ಜನ ಮಾತ್ರ ಬಂದು ಹೋಗ್ತಾ ಇರೋದ್ರಿಂದ ಇಲ್ಲಿ ಬಹಳ ಶಾಂತಿ, ದೈವಭಕ್ತಿ ಮತ್ತು ಹೊಂದಾಣಿಕೆ, ದೇಶಭಕ್ತಿ ಇವೆಲ್ಲವೂ ಕೂಡ ಇಲ್ಲಿ ಕೇಂದ್ರೀಕೃತವಾಗಿ ಭಾರತೀಯತೆಯನ್ನು ಎತ್ತಿ ಹಿಡತಕ್ಕಂಥ ಒಂದು ಕೇಂದ್ರ ಆಗಿದೆ ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ನಾನು 5 ತಿಂಗಳಿಂದ ಬರ್ತಾಯಿದ್ದೀನಿ. ಇಲ್ಲಿ ಎಲ್ಲ ಬಂದಾಗಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ. ನನ್ನ ಮಗಳು ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಬಂದಿದೆ. ಗುರುಗಳು ಇಲ್ಲಿ ಮೇಷ್ಟ್ರು ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಭಾನುವಾರ ವಿದ್ಯಾಭ್ಯಾಸ ಮಾಡಿಸ್ತಾರೆ ನಾಗರಾಜ್ ಸರು. ಎಲ್ಲ ಮಕ್ಕಳಿಗೂ ಚೆನ್ನಾಗಿ, ಎಲ್ಲರಲ್ಲೆಲ್ಲೋ ಮಕ್ಕಳಿಗೆ ತುಂಬ ಭವಿಷ್ಯ ಕಂಡಿರ್ತೀವಿ. ಆ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ನಾಗರಾಜ್ ಸರು ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ ಅಕ್ಷರಾಭ್ಯಾಸ ಮಾಡಿಸಿ ಮಕ್ಕಳಿಗೆ ಒಳ್ಳೆ ದಾರಿ. ಸನಾತನ ಧರ್ಮದಲ್ಲಿ ನಮ್ಮ ಹಿಂದುತ್ವ, ನಾವು ಭಗವದ್ಗೀತೆ ಯಾಕೆ ಓದಬೇಕು, ತಂದೆ ತಾಯಿ ನಾವು ಹೆಂಗಿರಬೇಕು, ಮಕ್ಕಳನ್ನ ಹೆಂಗೆ ನಾವು ದೇಶಾಭಿಮಾನ ಇದನ್ನು ಅಂಥೇಳಿ ನಮ್ಮ ಗುರುಗಳು ಹೇಳ್ಕೊಡ್ತಾರೆ. ಮತ್ತು ಪ್ರತಿ ಮನೆಯಲ್ಲೂ ಭಗವದ್ಗೀತೆಯನ್ನು ಓದೋಕ್ಕೋಸ್ಕರ ಪ್ರೇರೇಪಿಸಿದ್ದಾರೆ. ಕೋಟಿ ಭಗವದ್ಗೀತೆ ಸಂಕಲ್ಪ ಮಾಡಿದ್ದಾರೆ. ದಯವಿಟ್ಟು ಒಂದು ಸರಿ ಈ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ.
ಕರ್ಕೊಂಡು ಬಂದು ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಿಸ್ಕೊಂಡು ಒಂದು ಸರಿ ಬಂದೋಗಿ. ಇಲ್ಲಿ ಪಾಸಿಟಿವ್ ಇದೆ, ಅದು ನೀವು ಬಂದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಬಂದು ಹೋದರೆ ನಿಮ್ಗೆಲ್ಲದನ್ನು ಗೊತ್ತಾಗುತ್ತೆ. ಅಮ್ಮ ವಿದ್ಯಾಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ನಾವು ಫಸ್ಟಿಗೆ ಬರುವಾಗ ಇದನ್ನು ಬೇರೆಯವ್ರು ಹೇಳಿದ್ದು, ಹೋಗಿ ಅಟ್ಲೀಸ್ಟ್ ದೇವ್ರ ಹೆಸರಾದ್ರೂ ಹೇಳ್ರಿ ಅಂದ್ವಿ. ನಮ್ಮ ಮಕ್ಕಳ ಸೊಸೆನೇ ಹೇಳಕ್ಕೆ ರೆಡಿ ಇಲ್ಲ, ಕಷ್ಟಪಟ್ಟಿಯೋ ನನ್ನ ಮಗನೇ ಕೊಡಿಸಿದ, ಹುಡ್ಕೊಂಬಂದು ದಾರಿಗೆ ಬರ್ಬೇಕಾದ್ರೆ ಯಾರು ಏನೇನು ಹೇಳಿದ್ರು ನಾನು ಆ ದೇವರಿಗೆ ಹೋಗ್ಬೇಕಂತ ಬಂದೆ. ನನಗೇನೋ ನೆಮ್ಮದಿ ಖುಷಿ ಅನಿಸ್ತು. ನನ್ನ ಮನಸ್ಸಲ್ಲಿದ್ದದ್ದು ಅವರೇ ಹೇಳಿದ್ರು, ನನಗೆ ಏನು ಕೇಳಲೇ ಇಲ್ಲ. 9ನೇ ನಂಬರ್ ಬಂತು, ಇದೇ ಮಂಗಳವಾರ ಹಿಂಗೆ ಬಂದಿದ್ದೆ. ಆವಾಗ ಅವ್ರೇನು ಹೇಳಿದ್ರು, ಮಗನ ಆರೋಗ್ಯ, ಯಜಮಾನ್ರು ಮಾಡಿದ ಆಸ್ತಿ, ಬರಬೇಕಾಗಿರೋ ಹಣ, ಕೊಡಬೇಕಾಗಿರೋ ಹಣ, ಬರೋದು ಬಂದುಬಿಟ್ಟು ಕೊಡೋದು ಕೊಟ್ಬಿಟ್ಟು ನೆಮ್ಮದಿಯಾಗಿ ಅಪ್ಪ ಅಣ್ಣಾಗಿ ಎಲ್ಲ ಒಂದು ಒಳ್ಳೆ ಹೆಸರು ತಂದು ಸ್ವಾಭಿಮಾನದ ಹೆಣ್ಣಾಗಿ ಬದುಕಿ ಬಾಳಿ ಒಂದು ಒಳ್ಳೆ ಹೆಸರು ತರಬೇಕು ಅಂತ ಹೇಳಿದ್ದಾರೆ. ಅದು ಹೌದು, ನನಗೆ ಅದು ನಿಜ ಅಂದೆ. ಆಗ ಅವರು ನಿನಗೆಲ್ಲ ಪ್ರತಿಯೊಂದು ನಿನಗೆ ಜನವರಿ ತಪ್ಪಿ ಫೆಬ್ರವರಿ ನಿನ್ನ ಕೆಲಸ ಮಾಡ್ಬೋದು. ನಮ್ಗೆ ಆಸ್ತಿ ಇದೆ, ಆಸ್ತಿದು ಸ್ವಲ್ಪ ನಮಗೆ ತೊಂದರೆ ಐತಿ, ಅದನ್ನೆಲ್ಲ ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದು ಫೆಬ್ರವರಿಗೆ ನಾನು ಮಾಡಿಕೊಡ್ತೀನಿ ಅಂತ. ನಮ್ಮದು ಭಾಳ ರಿಸ್ಕ್ ಐತೆ, ನಾನು ಹೋಗೋ ಫ್ಯಾಮಿಲಿಯೆಲ್ಲ ಆದರೂ ಹೋಗಿದ್ದೀನಿ. ದೇವರು ನನಗೆ ಕರ್ಕೊಂಬಂದಲ್ಲಿ ಇಲ್ಲಿಗೆ ಈ ಗುರುಗಳು ಮಾಡೋ ನೋಡಿದ್ರೆ ಈ ಸೇವೆ ಯಾರೂ ಮಾಡಿಲ್ಲ, ಮಾಡೋದೂ ಇಲ್ಲ, ಇನ್ನು ಮಾಡಿಲ್ಲ, ಮುಂದೆ ಮಾಡೋದು. ನನಗೆ ಅನಿಸಿದ್ದು ಈ ವಯಸ್ಸಲ್ಲಿ 64 ವರ್ಷ ವಯಸ್ಸವರಿಗೆ ಅವ್ರು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ, ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಾರೆ. ಈ ಸಂಸ್ಥೆ ಒಂದು ಒಳ್ಳೆ ವಿಶ್ವದಲ್ಲೇ ಒಂದು ಕೀರ್ತಿ ಹೆಸರು ತರಬೇಕು. ಗುರುಗಳಿಗೊಂದು ಸ್ಥಾನಮಾನ, ನಮಗೊಂದು ಬೆಲೆ. ನಮ್ಮ ಗುರುಗಳು ನಮ್ಗೆ ಒಳ್ಳೇದು ಮಾಡಿದ್ರು ಅಂತ. ನಮ್ಮ ಗುರುಗಳಿಗೆ ಯಾವುದು ಇದಾಗ್ದಂಗೆ ಅವ್ರು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ತಿಂಡಿ ತಿನ್ನಲ್ಲ. ಜನಗಳಿಗೆ ಎಷ್ಟೊಂದು ಮಾಡ್ತಾರೆ ನಮಗೆ ಗೊತ್ತು, ನಾವು ನೋಡಿ ಈಗ 6 ತಿಂಗಳಿಂದ. ಅವ್ರಿಗೆ ಒಳ್ಳೇದಾಗಲಿ, ಅವರು ಆರೋಗ್ಯವಾಗಿದ್ದರೆ ನಮಗೂ ಒಳ್ಳೇದಾಗುತ್ತೆ. ದೇವಿ ನಮಗೆಲ್ಲರಿಗೂ ಕರುಣಿಸಬೇಕು, ದೃಷ್ಟನ್ನ ಸಂಹಾರ ಮಾಡಬೇಕು. ನೀತಿ ನಿಯತ್ತು ನ್ಯಾಯವಾಗಿರೋರಿಗೆ, ಕಷ್ಟಪಡೋರಿಗೆ ಆ ದೇವಿ ಅನ್ನ ಸಂಪರ್ಣೆ ಮಾಡಬೇಕು, ಒಳ್ಳೇದು ಮಾಡಬೇಕು. ನಾವು ಕೇಳ್ಕೊಂಡು ಕೆಲಸ ಆಗ್ಬೇಕು. ನಮಗೆ ಮನೇಲಿ ಸ್ವಲ್ಪ ಒಬ್ಬರದ್ದು ತಪ್ಪಿದ ಮೇಲೆ ಒಬ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾಯಿತ್ತು. ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಇತ್ತು. ಆಮೇಲೆ ಮಕ್ಕಳು ವಿದ್ಯಾಭ್ಯಾಸದ್ದು ಸ್ವಲ್ಪ ತೊಡಕುಗಳಿದ್ವು. ನಾವು ದೇವಿ ನೆನೆಸ್ಕೊಂಡು ಬಂದು ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡು ಫಸ್ಟು ಹಿಂಗೆ ಮೊಬೈಲ್ಗಳಲ್ಲಿ ಟಿ ವಿಲಿ ನೋಡಿ ಯಾವುದೋ ಒಂದು ಸರಿ ಹಾಸ್ಪಿಟ್ಲುಗಳಲ್ಲಿ ಆರೋಗ್ಯ ಸರಿ ಇಲ್ಲದಾಗ 2-3 ಹಾಸ್ಪಿಟ್ಲಿಗೆ ಹೋದು ಹುಷಾರಾಗಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಅಂದ್ಬಿಟ್ಟು ಉತ್ತರಾಖಂಡ ಆಯುರ್ವೇದಕ್ಕೆ ಹೊರಟಿದ್ದೆ. ಹೋಗ್ಬೇಕಾದ್ರೆ ಒಂದು ಸರಿ ಸ್ವಾಮಿಗಳನ್ನ ದರ್ಶನ ಮಾಡಿ ಮಕ್ಳಿಗೆ ಹುಷಾರಿಲ್ಲ ತೋರಿಸ್ಕೊಂಡು ಒಂದು ದಾರ ಕಟ್ಸ್ಕೊಂಡು ಹೋದು. ಹಾಸ್ಪಿಟ್ಲುಗಳಲ್ಲಿ ಹೋಗಿ ಮತ್ತೆ ಹೋಗ್ಬೇಕು ಅಂತ ಜಾಗಕ್ಕೆ ಹೋಗಲಿಲ್ಲ, ಬೇರೆ ಕಡೆ ಹೋದೋ. ಸಿಂಪಲಾಗಿ ಹುಷಾರಾಯಿತು. ನಮಗೆ ಏನು ಹಾಸ್ಪಿಟ್ಲಲ್ಲಿ ಆಯಿತು ಏನಾಯಿತು ಗೊತ್ತಾಗಲಿಲ್ಲ. ಆಮೇಲೆ ದೇವಿ ಅನುಗ್ರಹ ಆಯಿತು ಅಂದ್ಕೊಂಡು ಸಂತೋಷದಿಂದ ಈಗೇನೋ ಸಮಸ್ಯೆಗಳಿಲ್ಲ. ಅದನ್ನು ಸ್ವಾಮಿಗಳಿಗೆ ಹೇಳ್ದು, ಸ್ವಾಮಿ ಈ ಥರ ಹುಷಾರಾಯಿತು ಅಂತ. ಸರಿ ಬಂದು ಹೋಗ್ರಪ್ಪ ಅಂದ್ರೆ, ಇಲ್ಲ ಸ್ವಾಮಿಗೆ ಅಮ್ಮಂಗೆ ಅರ್ಕೆ ಕಟ್ಕೊಂಡು ಹೋಗಿದ್ದು, ಅರ್ಕೆ ತೀರಿಸ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಇವಾಗ ಬಂದು ಅರ್ಕೆ ತೀರಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಸ್ವಾಮಿಯನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬರೋಂಥ ಭಕ್ತರಿಗೆ ಬಂದು ನೋಡಬೇಕು. ಇಲ್ಲೇನು 2,000 ರೂಪಾಯಿ ಮುಖ್ಯ ಅಲ್ಲ. ಇವರು ಒಂದು ಸತಿಗೆ 1,00,000-2 ಲಕ್ಷ ರೂಪಾಯಿ ಅನ್ನ ಸಂಪರ್ಣೆಗೆ ಹೋಗ್ತೈತಿ. ಅದನ್ನು ಅವ್ರು ತಿಳ್ಕೊಂಡು 2,000 ರೂಪಾಯಿ ಕೊಡಬೇಕಾ ಅಂತಾರೆ. 2,000 ರೂಪಾಯಿ ಮುಖ್ಯ ಅಲ್ಲ. 2,000 ಅವರು ಇದ್ದರು ಇನ್ನೂ 2,000 ಕೊಡಬೇಕು. ಈ ದೇವಿಗೆ ಅನ್ನೋ ಮನೋಭಾವನೆ ಬರಬೇಕು. ಬಂದು ಈ ದೇವಿಗೆ ನಮಸ್ಕಾರ ಮಾಡಿ
ಅವರೊಂದು ಒಳ್ಳೆ ರೀತಿ ನೀತಿಯಿಂದ ಬದುಕಿ ಬಾಳ್ಬೇಕಪ್ಪ, ಈ ದೇವ್ರು ಒಂದು ಒಳ್ಳೇದು ಮಾಡೈತಿ ಅನ್ನೋ ಒಂದು ತಿಳ್ಕೊಂಡು 2,000 ರೂಪಾಯಿ ಓದು ಹೋಗಲಿ, ಇನ್ನು ದೇವಿ ಒಳ್ಳೇದು ಮಾಡಲಿ ನಮಗೆ ನಾವು ಕರುಣೆ ಕನಿಕರದಿಂದ ಬಂದು ಆ ದೇವಿಗೆ ಶರಣರಾಗಿ ಅರಶಿನ ನೀರು ಹಾಕ್ಸ್ಕೊಳ್ರಿ. ಮೊದಲ ಪಾಯಿಂಟು ಇದೆ. ನನಗೆ ಪ್ರಶ್ನೆ ಕೇಳಿದಾಗ ನಾನು ಒಂದು 3-4 ಸಲ ಬಂದಿದ್ದೆ. ಯಾರೋ ಒಬ್ಬರು ಪ್ರೊಡ್ಯೂಸರ್ ಬಂದ ತಕ್ಷಣ ಕರ್ಕೊಂಡು ಹೋಗೋರು, ಅವ್ರು ಕಾರಲ್ಲಿ ಹೋಗ್ತಿದ್ದೆ. ಅದೇನೋ ಅರಶಿನ ನೀರು ಹಾಕ್ತಾರೆ ಅಂತ ಹೇಳಿದ್ರು, ಬಸ್ಸಲ್ಲೇ ನನಗೆ ಮಾಹಿತಿ ಹೇಳಿದ್ರು ಒಬ್ಬರು, ತುಂಬ ಚೆನ್ನಾಗೈತಕ್ಕ ಅಲ್ಲಿ ಹೋಗು ಅಂತ. ಅರಶಿನ ನೀರು ಹಾಕ್ಸಿದ ಮಗೆ ನಾನು ಚಟ ಓಡಾಡ್ತದ್ರು ಮೊದಲ ಥರ ತುಂಬ ಓಡಾಡ್ತದೆ. ನಾನು ತುಂಬ ನನ್ನ ಕಾಲಿನ ನನಗೆ ಭಾಳ ಅವಮಾನ ಆಗಿತ್ತು. ನಾನು ಓಡಾಡ್ತಾ ಇದ್ದೀನಿ, ನಾನು ಎಷ್ಟಕ್ಕದಷ್ಟು ಕೆಲಸ ಮಾಡ್ಕೊತೀನಿ, ನನಗೆ ವ್ಯಾಪಾರದ್ದು ಎಲ್ಲದೂ ರೀತಿಯಿಂದ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೇವಿ ಮಾಡ್ದಲ್ಲಿ ನನ್ನ ನಂಬಿಕೆ ಐತಿ. ನಮ್ಮ ಮನೆ ದುಡಿಯೋರೇ ಯಾರಲ್ಲ, ನಾನು ಒಬ್ಬಳೆ ಫುಟ್ಪಾತಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡೋದು. ನಾನು ಬಂದರೆ ಈಗ ಹೋಗ್ಬೇಕಂತ ಮನಸ್ಸೇ ಬರಲ್ಲ. ಇಲ್ಲಿ 3 ದಿವಸ 4 ದಿವಸ ಇರ್ತೀನಿ, ದೇವ್ರ ಪ್ರಸಾದ ತಿಂತೀನಿ, ನನಗೆ ಏನೋ ಒಂದು ಸ್ವಲ್ಪ ತಿರ್ತೀನಿ, ಮಲಗ್ತೀನಿ, ಹೋಗ್ತೀನಿ. ಇದೆಲ್ಲ ರೀತಿಯಿಂದನೂ ವ್ಯಾಪಾರಕ್ಕೆ ಮನೆದ ಅಡೆಚಡೆ ಐತಿ. ಇದೆಲ್ಲದೂ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ಗುರುಗಳು ನಾವು ಮುಂದೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅವರು ಬಿತ್ತಿದ ಬೀಜ ಥರ ಅವರು ಒಳ್ಳೇದು ಮಾಡ್ತಾರೆ ಅಂತ ನನಗೆ ನಂಬಿಕೆ ಐತಿ. ಅದೇ ನಂಬಿಕೆ ಬೇರೆಯವರು ಬಂದು ಉಳಿಸ್ಕೊಂಡು ದೇವಿಗೆ ಶರಣರಾಗಬೇಕು. ಸೊಕ್ಕು ಅಹಂಕಾರ ದೃಷ್ಟನೆಲ್ಲ ನಾಶ ಮಾಡಿ ನಮ್ಮ ದೇಶ ಉಳಿಸೋ ಅಂಥ ಪ್ರಜೆಗಳಾಗಬೇಕು. ನಾವು ಓದಿಲ್ಲ ಬರ ಇಲ್ಲ, ಓದೋರು ಓದದೇ ಇರೋರು ನಮ್ಮ ದೇಶ ನಮ್ಮ ಹೆಣ್ಮಕ್ಳು ಕಾಪಾಡ್ಕೋಬೇಕು. ಈ ನಮ್ಮ ತಾಯಿಗೆ ಬಂದು ಶರಣಾಗಿ ನಡ್ಕೊಳ್ಲಿ. ಅವ್ರಿಗೇನು ಅನಿಸ್ತಾ ಅದನ್ನು ಅವ್ರಿಗೆ ತಿಳಿದು ಬಂದು ಹೋಗಿ ಮಾಡಿ ನೆಮ್ಮದಿಯಾಗಿ ಹೋಗಲಿ. ನಾನು ಫಸ್ಟಿಂದಲೂ ನಾನು ದೇವರು ಮೈ ಮೇಲೆ ಬರೋ ದೇವರಾಗಲಿ ಹೇಳೋ ದೇವರಾಗಲಿ ಬೇರೆ ಯಾವುದನ್ನು ನಂಬಿದಂಥ ವ್ಯಕ್ತಿ ನಾನು ಯಾವುದನ್ನು ನಾನೊಂದು ದೈವಶಕ್ತಿ ಇದೆ ಅದನ್ನು ನಂಬಬೇಕು ಅಂದ್ಕೊಳ್ತೀನಿ. ತೀರಾ ಕಷ್ಟ ಬಂದಾಗ ನಾನು ನಂಬಲ್ಲ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು ಪೂಜಾ ದೇವರುಗಳು ಅವೇನು ಮಾಡ್ತೇವೆ ಅನ್ನೋ ಥರ ಮನುಷ್ಯ ನಾನು. ಆದರೂ ಒಂದು ಮನಸ್ಸಿನ ಸಮಾಧಾನಕ್ಕೆ ಅವತ್ತು ಎಲ್ಲರೂ ಹೋಗಿ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನು ಬರಬೇಕಾದ್ರೆ ಫಸ್ಟ್ ಟೈಮ್ ನನಗೆ ರೋಡೇ ಎಡವಟ್ಟಾಯಿತು. ಬೇರೆ ಸುಮಾರು ದೂರ ಹೋದೆ, ಮನಸ್ಸಿಲ್ದಲೇ ಬಂದು ಸುಮಾರು ಇದೇ ರೋಡಲ್ಲಿ ಕೊಪ್ಪ ರೋಡೆಲ್ಲ ಹೋಗ್ಬಿಟ್ಟು ಮತ್ತೆ ತಿರುಗಿಸಿ ಹಿಂಗೆ ಮನಸ್ಸಲ್ಲಿ ಯೋಚನೆ, ಆರೋಗ್ಯ ಸಮಸ್ಯೆ ಆಗಿ ಮನೇಲಿ ಪ್ರಾಬ್ಲಮ್ ಆಗಿ ಸುಮಾರು 2 ಅವರ್ ಸುತ್ತಿ ಬಂದೆ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಬಂದೆ. ಆವಾಗ ನಮ್ಮ ಮಗಳು ಹುಷಾರಿಲ್ಲ, ಹಾಸ್ಪಿಟ್ಲಲ್ಲೇ ಇದ್ಲು. ಸರಿ ಹುಷಾರಾದರೆ ಬರ್ತೀನಿ ಅಂದ್ಬಿಟ್ಟು ಕೈ ಮುಗಿದು ಬಂದೆ. 2ನೇ ಸರಿ ಸ್ವಲ್ಪ ಹುಷಾರಾಗಿಲ್ಲ. ಬಂದು ಬರೋ ಟೈಮಲ್ಲಿ ಸ್ವಾಮಿಗಳನ್ನ ಹಿಂಗೆ ಮಾತಾಡಿಸ್ದೆ. ಅವ್ರು ತುಂಬ ಬ್ಯುಸಿ ಇದ್ದರು. ಹಿಂಗೆ ಪೌರ್ಣಮಿ ದಿನ ಬಂದಿದ್ದೆ. ಹಂಗೂ ಆಚೆ ಬಂದು ಒಂದು ಮಗುಗೆ ಆಶೀರ್ವಾದ ಮಾಡಿ ದಾರ ಕಟ್ಟೋದು. ನಾನು ಹೇಳಿದ್ನಲ್ಲ, ಬೇರೆ ಕಡೆ ಎಲ್ಲೋ ಹೋಗೋದು ಚೇಂಜ್ ಮಾಡಿ ಇನ್ನೊಂದು ಆಯುರ್ವೇದ ಹೋದೆ. ಅಲ್ಲಿ ಒಂದೇ ಒಂದು ತಿಂಗಳೊಳಗೆ ಹುಷಾರಾಯಿತು. ಅಲ್ಲಿ ಹೋದ್ಮೇಲೆ ಕೆಲವರು ಅವ್ರದ್ದು ಹೇಳಿದ್ರು ಆಗಿಲ್ಲ ಹುಷಾರಿಲ್ಲ. ಅದೇನೋ ನಮಗೆ ನಾನು ಹೇಳ್ತೀನಲ್ಲ, ನಾನು ದೇವ್ರ ನಂಬಲು ಇನ್ನೊಂದು ಏನೋ ನನಗೆ ಇಲ್ಲಿ ಬಂದು ಹೋದ್ಮೇಲೆ ತುಂಬ ಒಳ್ಳೇದಾಯಿತು. ನನಗೆ ಏನೋ ಒಂದು ದೈವಶಕ್ತಿ ಇದೆ, ಅದು ಒಳ್ಳೇದು ಮಾಡಿದೆ. ಈ ಕ್ಷೇತ್ರದಿಂದಲೇ ಆಗಿರ್ಬೋದು ಅಂತ ನನ್ನ ಮನಸ್ಸಿನ ಅನಿಸಿಕೆ. ಬಹಳ ಬಂಗಾರವಾಗಲ ಗೋವಿಂದ, ಮುಕ್ಕೋಟಿ ದೇವತೆಗಳ ಪಾದಕ್ಕೆ ಗೋವಿಂದ. ಜಯ ನಮ ಪಾರ್ವತಿ ಪದೇ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ದೇವಸ್ಥಾನದಾಗೂ ಸೀರೆಗಳು ಕೊಡ್ತಾರೆ, ಮಾರ್ಕಂತಾರೆ. ಇಲ್ಲಿ ದಾನ ಮಾಡ್ತಾರೆ. ಬಡವರಿಗೆ ಸೌಕರ್ಯ ಏನು ಅನ್ನಲ್ಲ, ಕೈ ಸಿಕ್ಕಷ್ಟು 2, 3, 4 ಹಿಂಗೆ ಸೀರೆ ಕೊಡ್ತಾರೆ. ಅವರು ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ, ಅನ್ನ ಸಂಸ್ಕರಣೆ ಮಾಡ್ತಾರೆ. ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಹೂ ಹಾಕ್ತಾರೆ. ಅವರು ಪೂಜೆ ಮಾಡೋದು ಯಾರು ಮಾಡಿಲ್ಲ, ಮಾಡೋದು ಇಲ್ಲ. ಅಷ್ಟು ನೀಟಾಗಿ ಅವ್ರ ಕೈನೇ ನೋಡ್ಬೇಕಾಗ್ತದೆ, ಅಷ್ಟು ನೀಟಾಗಿ ಪೂಜೆ ಮಾಡ್ತಾರೆ, ಅಷ್ಟು ನೀಟಾಗಿ ಸೀರೆ ಉಡಿಸ್ತಾರೆ. ಯಾವ ದೇವಸ್ಥಾನದಾಗ ಈ ಥರ ನೀಟಾಗಿ ಸೀರೆ ಉಡಿಸೋದು, ಪೂಜೆ ಮಾಡೋದು, ಸಮಾಧಾನ ಶಾಂತಿ, ಎಷ್ಟು ಸೌಜನ್ಯದಿಂದ ನಗ್ನಗ್ತಾ ಇರ್ತಾರೆ. ನಗ್ನಗ್ತಾ ಪೂಜೆ ಪುನಸ್ಕಾರ ಮಾಡಿ ನಮಗೋಸ್ಕರ ಕಷ್ಟಪಟ್ಟು ಅವರು ಬೆವರು ಸುರಿಸಿ ದೇವಿ ಹತ್ರ ಆರಾಧನೆ ಮಾಡಿಕೊಂಡು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾರೆ. ಅವ್ರಿಗೂ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ದೇವ್ರು ಒಳ್ಳೇದು ಮಾಡಲಿ. ನಮಗೂ ಫಸ್ಟಿಗೆ ಬಂದಾಗ ಸೀರೆ ಕೊಟ್ಟಿದ್ರು, ಮತ್ತು ಪುನಃ 2-3 ಸಲ ಸೀರೆ ಕೊಟ್ಟಿದ್ರೆ ನಮಗೂ. ಸೀರೆ ಅಂತೂ ಯಾರಿಗೂ ಭೇದ ಮಾಡಲ್ಲ, ಕೊಡ್ತಾರೆ. ಅದನ್ನು ನಮಗೆ ಉಳಿಸ್ಕೊಡ್ಬೇಕು. ತಾಯಿ ನಮ್ಗೆ ಒಳ್ಳೇದು ಮಾಡಮ್ಮ, ನಮಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡು, ದೃಷ್ಟರು ಮಾತ್ರ ಸಂಹಾರ ಮಾಡು.
ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಮಹೇಶ್ ಅಂತ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಇದು ನಾನು 5ನೇ ಬಾರಿ ಬರ್ತಾ ಇರೋದು. ಇಲ್ಲಿ ನಾವು ಇದೇ ಥರ ಯೂಟ್ಯೂಬು ಆಮೇಲೆ ಸೋಷಿಯಲ್ ಮೀಡಿಯಾ ನೋಡಿಕೊಂಡೇ ಬಂದಿದ್ದು, ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದು. ಮೊದಲನೇ ಸರಿನೇ ಅವ್ರು ಹೇಳಿದಂಥ ನಮ್ಮ ಸಮಸ್ಯೆಗಳು ಅವ್ರ ಬಾಯಲ್ಲೇ, ಪ್ಲಸ್ ಅವರು ಕೊಟ್ಟಿದ್ದ ಪರಿಹಾರ ಕೂಡ ಹೇಳಿದ್ದನ್ನು ನಾವು ಮಾಡಿದ್ವಿ. ನಮಗೆ ಹೆಚ್ಚು ಕಮ್ಮಿ 15 ದಿನದೊಳಗಡೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲಿಂದ ಇದು 5ನೇ ಬಾರಿ ನಾವು ಬರ್ತಾ ಇರೋದು. ಪ್ರತಿ ಸರಿ ಬಂದಾಗ ಒಂದೊಂದು ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ ಅಂತೂ ಕಾಣ್ತಾನೆ ಇದೆ. ಹಾಗಾಗಿ ನೆಕ್ಸ್ಟು ಮುಂದೆ ಫ್ಯೂಚರಲ್ಲೂ ಕೂಡ ನಾವು ಬರ್ತಾ ಇರ್ತೀವಿ ಇದೇ ಥರ. ಹೇಳಿದರು ಅದು ನಾವು ಒಂದು ಮನೆ ಸಮಸ್ಯೆ ಪ್ಲಸ್ಸು ಕೆಲಸದ ಸಮಸ್ಯೆ ಪ್ಲಸ್ ಮಗನ ವಿದ್ಯಾಭ್ಯಾಸದ್ದು ಇಷ್ಟನ್ನು ಒಂದೊಂದು ಸರಿ ಬಂದಾಗ ಕೇಳ್ಕೊಂಡಿದ್ವಿ. ಒಂದೊಂದು ಕೂಡ ಒಂದೊಂದು ಸರಿ ಬಂದು ಹೋದ್ಮೇಲೆ ಒಂದು 10 ದಿನದ ಒಳಗಡೆ ನಮಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹೇಳ್ಬೇಕಂದ್ರೆ ಶಕ್ತಿ ಕ್ಷೇತ್ರ, ಆಮೇಲೆ ಪವಾಡ ಇದೆ, ಸತ್ಯ ಇದೆ. ನಂಬಿಕೆಯಿಂದ ಬರಬೇಕು, ಶ್ರದ್ಧೆಯಿಂದ ಬರಬೇಕು. ಬಂದರೆ ನಿಮ್ಮ ಕಾರ್ಯ ಆಗುತ್ತೆ ಖಂಡಿತ. ಅದೇ ಮೊನ್ನೆ ಪ್ರಶ್ನೆ ಕೇಳಕ್ಕೆ ಬಂದಿದ್ವಿ. ಅವರು ನಾವೇನೇನು ಅಂದ್ಕೊಂಡಿದ್ವಿ ಎಲ್ಲ ಅವರೇ ಹೇಳಿದ್ರು. ಬಂದು ತಾಯಿಗೆ 5 ರೂಪಾಯಿ 9 ರೂಪಾಯಿ ಅರ್ಕೆ ಕಟ್ಟಿ ಅಂತ ಹೇಳಿದ್ರು. ಬಂದು ಅರ್ಕೆ ಕಟ್ಟಿ ಮಡ್ಲಕ್ಕಿ ಕೊಟ್ಟು ಹೋಗ್ತಾಯಿದ್ವಿ. ಅದೇ ನಮ್ಮ ಸಾಲ ಎಲ್ಲ ಪರಿಹಾರ ಆಗಲಿ, ನೆಮ್ಮದಿಯಾಗಿರೋಣ ಅಂತ ಅರ್ಕೆ ಕಟ್ಟಿದ್ವಿ. ಅದು ಅರ್ಕೆ ಕಟ್ಬಿಟ್ಟು ತೀರ್ಸೋಣ ಅಂತ ಬರ್ತಿದ್ವಿ.